ಹೀಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಕ್ತದ ಕಲೆ, ರಕ್ತ ಹೆಪ್ಪುಗಟ್ಟಿ ಅಲ್ಲೊಂದು ಇಲ್ಲೊಂದು ಚಪ್ರಿಗಳು ಬಿದ್ದಿರೋ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಗಿ ಗ್ರಾಮದ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ. ಅಂದ ಹಾಗೆ ಹೈದರಾಬಾದ್ ಕಡೆಯಿಂದ ಬಾಡಿಗೆ ಲೋಡ್ ತುಂಬಿಕೊಂಡು ಬರ್ತಾ ಇದ್ದ ಲಾರಿ ಚಾಲಕ ಭಾರ್ಗವ್ ಎಂಬಾತ ಅಗಲಗುರ್ಗಿ ಬಳಿ ಬರ್ತಾ ಇದ್ದಂತೆ ಲಾರಿಯಲ್ಲಿ ಡೀಸೆಲ್ ಕಡಿಮೆ ಆಗಿರೋದು ಕಂಡು ಬಂದಿದೆ. ಇದರಿಂದ ಭಾರ್ಗವ್ ಕ್ಯಾನಲ್ಲಿರುವ ಡೀಸೆಲ್ ತುಂಬಿಸಿ ಬಿಡೋಣ ಅಂತ ಲಾರಿಯನ್ನು ಸೈಡ್ಗೆ ಹಾಕಿ ಡೀಸೆಲ್ ತುಂಬಿಸ್ತಾ ಇದ್ದ. ಆದರೆ ಭಾರ್ಗವ್ ಹಣೆ ಬರ ಕೆಟ್ಟಿತ್ತೋ ಏನೋ, ಯಮಸ್ವರೂಪಿಯಂತೆ ಬಂದ ಎಂಸ್ಯಾಂಡ್ ತುಂಬಿದ್ದ ಟಿಪ್ಪರ್ ವಾಹನ ಚಾಲಕನ ಎಡವಟ್ಟಿನಿಂದ ರಸ್ತೆ ಬದಿ ಡೀಸೆಲ್ ತುಂಬ್ತಾ ಇದ್ದ ಭಾರ್ಗವ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಇದರಿಂದ ಭಾರ್ಗವ್ ಟಿಪ್ಪರ್ ಲಾರಿ ವಾಹನದ ಕೆಳಗಡೆ ಸಿಲುಕಿಕೊಂಡು ಸಾವು ನೋವಿನ ಮಧ್ಯೆ ಒದ್ದಾಡಿದ್ದಾನೆ. ಪಕ್ಕದಲ್ಲೇ ಇದ್ದ ಇನ್ನೊಬ್ಬ ಚಾಲಕ ಓಡೋಡಿ ಬಂದು ಚಿಂತಾಜನಕವಾಗಿ ಸಿಲುಕಿದ್ದ ಭಾರ್ಗವ್ನ ರಕ್ಷಣೆ ಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ನಮಗೆ ಪಬ್ಲಿಕ್ ಕಾಲ್ ಮಾಡಿದರು, ಅಗಲಗುರ್ಗಿ ಫ್ಲೈ ಮೇಲೆ ಒಂದು ಆಕ್ಸಿಡೆಂಟ್ ಆಗಿದಂತೆ. ನಾವು ಆ ಸ್ಪಾಟ್ಗೆ ಹೋಗಿದ್ವಿ. ಅವ್ರು ಆಲ್ರೆಡಿ ಲಾರಿ ಕೆಳಗಡೆ ಬಿದ್ದಿದ್ರು ಪಾಪ, ಕಾಲೆಲ್ಲ 2 ಏಟಾಗಿತ್ತು, ಫುಲ್ ಓಪನ್ ಆಗಿತ್ತು. ನಾವು ಇನ್ನೇನು ಅಲ್ಲಿ ಏನಾಗಿದೆ ನಮಗೆ ಗೊತ್ತಿಲ್ಲ, ತೊಗೊಂಡು ಬಂದು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ವಿ. ಅದೇ ಕಾಲೆಲ್ಲ ಅವ್ರ ಕೆಳಗಡೆ ಒಂಥರ ಸೆಮಿ ಕ್ಯಾನ್ಸರ್ ಥರ ಇದ್ರು ಪಾಪ, ಬ್ಲಡ್ ಫುಲ್ ಅಲ್ಲೇ ಲಾಸ್ ಆಗಿತ್ತು ಜಾಸ್ತಿ. ಟಿಪ್ಪರ್ ಅಲ್ಲೇ ಇತ್ತು ಸರ್, ಹಿಂದ್ಗಡೆ ಲಾರಿನೂ ಟಿಪ್ಪರ್ 2 ಇತ್ತು. ಅದೇನು ನಾವು ನೋಡಿಲ್ಲ ಸರ್, ಅವ್ರು ಕೆಳಗಡೆ ಇದ್ದರು, ನಾವಿಬ್ಬರು ಹೋಗಿ ನಮ್ಮ ಡ್ರೈವರ್ ನಾವಿಬ್ಬರು ಎತ್ಕೊಂಡು ಬಂದು ಹಾಸ್ಪಿಟಲ್ ಶಿಫ್ಟ್ ಮಾಡಿ. ಅವ್ರು ಹಿಂದ್ಗಡೆ ಭಾರತ್ ಬೆಂಜ್ ಗಾಡಿಯವರು ಸರ್, ಹೊಡೆದಿರ್ಬೋದು ಅಷ್ಟೇ. ನಮ್ಗೆ ಕರೆಕ್ಟ್ ಸೋಮಶೇಖರ್ ಅಂತ ಹೆಸರು, ಗೋಪಾಲ್ ಅಂತ, ಒನ್-ನಾಟ್-8 ಡ್ರೈವರು. ನಾವು ಹೋಗೋ ಅಷ್ಟೊತ್ತಿಗೆ ಅವ್ರು ಲಾರಿ ಕೆಳಗಡೆ ಬಿದ್ದಿದ್ರು. ಟಿಪ್ಪರ್ ಇವರು ಲಾರಿ ಅವ್ರು ಬಂದು ಡೀಸೆಲ್ ಹಾಕೋದಕ್ಕಂತೇಳಿ ಫ್ಲೇವರ್ ಮೇಲೆ ನಿಲ್ಲಿಸಿದ್ರಂತೆ ಗಾಡಿ. ಆವಾಗ ಟಿಪ್ಪರ್ ಬಂದು ಡ್ರೈವರ್ಗೆ ಹೊಡೆದೈತೆ. ಡ್ರೈವರ್ ಹೋಗಿ ಲಾರಿ ಕೆಳಗಡೆ ಸೇರ್ಕೊಂಡಿದ್ದ. ನಾವು ತಗೊಬಂದು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ಗೆ ಅಡ್ಮಿಷನ್ ಮಾಡಿದ್ವಿ. ಭಾರ್ಗವ್ ಲಾರಿ ಡ್ರೈವರ್ಗಾಗಿ ಕೆಲಸ ಮಾಡ್ತಿದ್ದಾರೆ. ಡೀಸೆಲ್ ಆಗೋದಕ್ಕೆ ಫ್ಲೇವರ್ ಮೇಲೆ ನಿಲ್ಲಿಸಿ ಡೀಸೆಲ್ ಟ್ಯಾಂಕಿಗೆ ಹಾಕ್ತಿದ್ರಂತೆ, ಕ್ಯಾನ್ದಾಗ ತಗೊಬಂದು. ಆವಾಗ ಟಿಪ್ಪರ್ ಬಂದು ಹೊಡೆದೈತೆ, ಹಿಂದ್ಗಡೆಯಿಂದ ಬಂದು ಹೊಡೆದೈತೆ. ಹೊಡೆದ ತಕ್ಷಣ ಅವ್ರು ಹೋಗಿ ಲಾರಿ ಕೆಳಗಡೆ ಬಿದ್ದವ್ರೆ. ಕಾಲು ಸ್ವಲ್ಪ 2 ಕಾಲು ಏಟಾಗೈತೆ, ಲೆಫ್ಟ್ ಹ್ಯಾಂಡ್ ಏಟಾಗೈತೆ. ಸ್ಕಿನ್ ಎಲ್ಲ ಔಟ್ ಆಗೈತೆ, ಕಾಲಿಗೆ ಕೈ ಮೂಳೆ ಫ್ರ್ಯಾಕ್ಚರ್ ಆಗೈತೆ. ಅಂದಹಾಗೆ ಭಾರ್ಗವ್ ಕೋಲಾರ ತಾಲೂಕಿನ ಹೆಗ್ಗನಹಳ್ಳಿ ಗ್ರಾಮದ ನಿವಾಸಿ. ಹಲವಾರು ವರ್ಷಗಳಿಂದ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡಿದ್ದ. ಕೋಲಾರದ KMFಗೆ ಸಂಬಂಧಿಸಿದ ವಸ್ತುಗಳನ್ನು ಹೈದರಾಬಾದ್ಗೆ ಬಾಡಿಗೆಗೆ ರಫ್ತು ಮಾಡ್ತಾ ಇದ್ದ ಮತ್ತು ಆ ಕಡೆಯಿಂದ ಕರ್ನಾಟಕಕ್ಕೆ ಬಾಡಿಗೆ ಮಾಡಿಕೊಂಡು ಬರ್ತಿದ್ದ. ಆದರೆ ಈ ಅಪಘಾತದಲ್ಲಿ ಭಾರ್ಗವ್ ತನ್ನ 2 ಕಾಲುಗಳು ಸಂಪೂರ್ಣ ನಜ್ಜುಗಜ್ಜಾಗಿದ್ದು, ಅಲ್ಲದೆ ಕೈಯೊಂದು ಅಪ್ಪಚ್ಚಿಯಾಗಿದೆ. ಇದರಿಂದ ಭಾರ್ಗವ್ ಕುಟುಂಬ ನೋವಿಗೆ ತುತ್ತಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ನಮ್ಮ ಬ್ರದರ್, ಓನ್ ಬ್ರದರ್. ನಮ್ಮದು ಕೋಲಾರ ಹತ್ರ KMF ಬೇರೆ ಹತ್ರ ಅಗನಹಳ್ಳಿ ನಮ್ಮದು ಊರು. ಅಲ್ಲಿಂದ ಲಾರಿ ಬರ್ತಾಯಿದ್ರು. ಡೀಸೆಲ್ ಕಡಿಮೆ ಐತೆ ಅಂದರು, ಡೀಸೆಲ್ ಹಾಕೋಣ ಅಂತೇಳಿ ಅಮೌಂಟ್ ಎಲ್ಲ ಕಳಿಸಿದ್ವಿ ನಾವು. ಇವರು ಅಲ್ಲಿ ನಿಲ್ಲಿಸ್ಬಿಟ್ಟು ಡೀಸೆಲ್ಲು ಹಾಕ್ಬೇಕಾದ್ರೆ ಅವ್ರು ಟಿಪ್ಪರ್ ಲಾರಿ ಇದಕ್ಕೇನು ಟಚ್ ಮಾಡಿಲ್ಲ, ನಮ್ಮ ಲಾರಿಗೆ ಬರೀ ಮನುಷ್ಯನಿಗೆ ಮಾತ್ರ ಟಚ್ ಮಾಡಿಬಿಟ್ಟು ಡ್ರೈವರ್ ಇಳಿದು ಹೊರಟೋಗಿದ್ದಾನೆ. ಮತ್ತು ಪೊಲೀಸ್ನವ್ರೇನೋ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಪೊಲೀಸ್ ಸ್ಟೇಷನ್ ಹತ್ರ ಇದೆ ಗಾಡಿ ಅಂತ ಹೇಳಿದರು. ನಾವು ಪೇಷೆಂಟ್ ನೋಡಿ ಬೆಂಗಳೂರಿಗೆ ಇಲ್ಲಿ ಆಗಲ್ಲ ಅಂತಿದ್ದಾಗ ಬೆಂಗಳೂರಿಗೆ ಹಾಕಿ ಕಳಿಸಿದ್ದೀವಿ. ಈಗ ಅಲ್ಲಿ ಏನಾಗಿದೆ ಅಂತ ನೋಡಬೇಕು. ಅವರೇ ಆಧಾರ ಸ್ತಂಭ, ದುಡಿತಾ ಇದ್ದಿದ್ದೆ ಅವರು. ಚಿಕ್ಕ ಮಕ್ಕಳಿದ್ದಾರೆ, ಅವರೇ ದುಡಿತಾ ಇದ್ದಿದ್ದು. ಜಾಸ್ತಿ ಇಂಜುರಿ ಆಗಿದೆ, ತುಂಬ ಆಗಿದೆ. ಇಲ್ಲಿ ನೋಡಿದ ಪ್ರಕಾರ ತುಂಬ ಆಗಿದೆ. ಕಾಲಿಗೆ 2 ಫುಲ್ಲು ಡ್ಯಾಮೇಜ್ ಆಗಿದೆ, ಕೈ ಫ್ರ್ಯಾಕ್ಚರ್ ಆಗಿದೆ, ತಲೆಗೆ ಒಂಚೂರು ಏಟಾಗಿದೆ. ಲೈಫ್ ಕೇರ್ ಹಾಸ್ಪಿಟ್ಲಿಗೆ ಹಾಕಿ ಕಳಿಸಿದ್ವಿ. ನೋಡಿ, ಇಲ್ಲ ಅವ್ರು ಹೈದ್ರಾಬಾದಿಗೆ ಡೈಲಿ ಅಲ್ಲಿ ಕೋಲಾರ ಡೈರಿಯಿಂದ ಲೋಡ್ ತುಂಬಿಕೊಂಡು ಹೈದ್ರಾಬಾದ್ ಹೋಗ್ತಾರೆ, ಹೈದ್ರಾಬಾದಿಂದ ಕೋಲಾರಿಗೆ ಬರ್ತಾರೆ. ಏನು ಕೆಲಸ ಮಾಡೋದು? ಡ್ರೈವರ್ ಅವರು. KMF ಗುಡ್ ಲೈಫ್ ಹಾಲ್ ಈ ಕಡೆಯಿಂದ ತುಂಬ್ಕೊಂಡು ಹೋಗ್ತಾರೆ ಕೋಲಾರಿಂದ. ಆ ಕಡೆಯಿಂದ ಏನಾದ್ರು ಕಂಬಿ ಅದು ಇದು ಕೋಲಾರ ನಾಗರಾಜ್ ಸ್ಟೋರ್ ಇದೆ, ಅಲ್ಲಿಗೆ ಹಾಕ್ಕೊಂಬರ್ತಾರೆ. ಅದು ಹಾಕ್ಕೊಂಬರ್ಬೇಕಾದ್ರೆ ಈ ಇನ್ಸಿಡೆಂಟ್ ಆಗಿದೆ. ಒಟ್ಟಾರೆ ಒಂದಲ್ಲ ಒಂದು ಸುದ್ದಿಗೆ ಟಿಪ್ಪರ್ ಲಾರಿಗಳ ಹಾವಳಿ ಕಾರಣವಾಗ್ತಾ ಇದೆ. ಇದೀಗ ಚಾಲಕನ ಎಡವಟ್ಟಿನಿಂದ ಒಂದು ಕುಟುಂಬದ ಕಣ್ಣೀರಿಗೆ ಕಾರಣವಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.